ಸೊಸೈಟಿ ಇಲ್ಲ ಟ್ರಸ್ಟ್ಗೆ ಸೆಕ್ರೆಟರಿ ಗೊತ್ತು, ಆದರೆ ಕಂಪ್ನಿ ಸೆಕ್ರೆಟರಿ ಗೊತ್ತಿರಲಿಲ್ಲ. ನಾವು ಈ ಇಂಜಿನಿಯರಿಂಗ್ ಮಾಡಿರೋರಿಗೆ ಸಾಫ್ಟ್ವೇರ್ ಕೋರ್ಸ್ಗೆ ಅಥವಾ ಈ ಕಂಪ್ನಿ ಸೆಕ್ರೆಟರಿ ಮಾಡಿರೋರಿಗೆ ಈ ಥರ ಕೋರ್ಸ್ಗಳಿಗೆ ಜನ ಹೆಚ್ಚಾಗಿ ಹೋಗೋದು ಹೈದರಾಬಾದ್ಗೆ. ಇದು ಏನಾದರೂ ಇದಕ್ಕೊಂದು ಕಾರಣ ಇದೆ? 3 ಹಂತ ಇರುತ್ತೆ. ಒಂದು ಫೌಂಡೇಶನ್, ಎಕ್ಸಿಕ್ಯೂಟಿವ್, ಹಾಗೆ ಇನ್ನೊಂದು ಪ್ರೊಫೆಷನಲ್ ಅಂತ ಹೇಳಿ. ಓಕೆ. ಸೊ ಪ್ರೊಫೆಷನಲ್ ಅನ್ನೋದು ತುಂಬಾ ಕೊನೆಯ ಮೈಲಿಗಲ್ಲು ಅಂತ ಹೇಳಿ. ಕಂಪನಿ ಸೆಕ್ರೆಟರಿ ಕೋರ್ಸ್ ಅಲ್ಲಿ ನಿಮಗೆ ಒಂದು ಇವತ್ತಿನ ಇದರಲ್ಲಿ 21 ತಿಂಗಳ ಕಡ್ಡಾಯವಾದಂತಹ ಇಂಟರ್ನ್ಶಿಪ್ ನೀವು ಮುಗಿಸ್ಲೇಬೇಕು. ನೇರವಾಗಿ ಕಾರ್ಪೊರೇಟ್ ಅಲ್ಲೇ ಎಂಟ್ರಿ ಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಕಂಪನಿ ಸೆಕ್ರೆಟರಿ ಕೋರ್ಸ್ ಮಾಡಿದ್ರೆ ನೀವು ಗ್ರಾಜುಯೇಟ್ ಅಲ್ಲ, ಮಾಸ್ಟರ್ ಗ್ರಾಜುಯೇಟ್ ಅಲ್ಲದೆ ಇದ್ರೂ ಕೂಡ ಈ ಒಂದು ಸಂಸ್ಥೆಯ ಮೆಂಬರ್ ಆಗಿದ್ರೆ ಬಿಯಾಂಡ್ ಲಿಮಿಟ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ, ಶರಣಾರ್ಥಿಗಳು. ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡಬೇಕು, ಹೊಸ ವಿಷಯಗಳನ್ನು ಚರ್ಚೆ ಮಾಡಬೇಕು, ಹೊಸತನವನ್ನು ನಾವು ನಮ್ಮ ಚಾನೆಲ್ನಲ್ಲಿ ತರಬೇಕು ಅಂತ ಸದಾ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಇವತ್ತು ಇನ್ನೊಂದು ಹೊಸ ವಿಷಯದೊಂದಿಗೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಹಲವಾರು ಜನರಿಗೆ ಕನಸುಗಳಿರುತ್ತೆ. ನಾನೊಬ್ಬ ಉದ್ಯಮಪತಿ ಆಗಬೇಕು, ದೊಡ್ಡ ಕಂಪ್ನಿಯನ್ನು ಮಾಡಬೇಕು, ಕಂಪ್ನಿಯನ್ನು ಬೆಳೆಸಬೇಕು, ನಾನು ತುಂಬ ಹೆಸರು ಮಾಡಬೇಕು, ತುಂಬ ಪ್ರಾಫಿಟ್ ಗಳಿಸಬೇಕು ಅಂತೆಲ್ಲ. ಆದರೆ ಎಲ್ಲಿಂದ ಪ್ರಾರಂಭ ಮಾಡೋದು, ಯಾವ್ಯಾವ ರೀತಿ ಕಂಪ್ನಿಗಳಿರುತ್ತೆ, ಇದರ ಕಾನೂನು ಬದ್ಧವಾಗಿ ಏನೇನು ನಾವು ಮಾಡಬೇಕು, ಲೀಗಲ್ ಇಂಪ್ಯಾಕ್ಟ್ಸ್ ಏನೇನಿರುತ್ತೆ, ಇದೆಲ್ಲ ತುಂಬ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಈ ವಿಷಯವನ್ನು ನಾವಿವತ್ತು ಎಳೆಯಾಗಿ ನಿಮ್ಮ ಮುಂದೆ ಡಿಸ್ಕಸ್ ಮಾಡೋದಕ್ಕೆ ಕಂಪನಿ ಸೆಕ್ರೆಟರಿ ಮತ್ತು ಕಾರ್ಪೊರೇಟ್ ಲಾ ಅಡ್ವೈಸರ್ ವಿವೇಕ್ ಹೆಗಡೆಯವರನ್ನು ನಮ್ಮ ಈ ಡಿಸ್ಕಷನ್ಗೆ ಚೀಫ್ ಗೆಸ್ಟ್ ಆಗಿ ಕರೆದಿದ್ದೀವಿ. ನಮಸ್ಕಾರ ವಿವೇಕ್. ನಮಸ್ಕಾರ ಸರ್. ನಮ್ಮ ಬಿಯಾಂಡ್ ಲಿಮಿಟ್ಸ್ನ ಈ ಪಾಡ್ಕಾಸ್ಟ್ಗೆ, ಈ ಡಿಸ್ಕಷನ್ಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಈ ಕಂಪನಿ ಸೆಕ್ರೆಟರಿ ಆ್ಯಂಡ್ ಕಾರ್ಪೊರೇಟ್ ಲಾ ಅಡ್ವೈಸರ್ ಅಂತ ನಾವು ನಿಮ್ಮನ್ನು ಕರಿತೀವಿ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ, ನಿಮ್ಮ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ಕೂಡ ಹೇಳಿ. ಸರ್, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮಲೆನಾಡಲ್ಲಿ. ಶಿರ್ಸಿ ಅಂತ ಒಂದು ಸಣ್ಣ ಪೇಟೆ, ಅಲ್ಲಿಂದ ಒಂದು 30 ಕಿಲೋಮೀಟರ್ ದೂರಕ್ಕೆ ಹೋದರೆ ಒಂದು ವಾನಹಳ್ಳಿ ಅಂತ ಹೇಳಿ ಒಂದು ಊರು, ಅಲ್ಲಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಸಣ್ಣ ಚಿಕ್ಕದಾದಂಥ ಗ್ರಾಮದಲ್ಲಿ ಹುಟ್ಟು ಬೆಳೆದಿದ್ದು. ಶಿರ್ಸಿಪೇಟೆ ಮಾರಿಕಾಂಬಾ ದೇವಿಯ ಜಾತ್ರೆಯಿಂದ ತುಂಬ ಪ್ರಸಿದ್ಧವಾಗಿದೆ. ಇವತ್ತು ಎಲ್ಲರೂ ಶಿರ್ಸಿ ಎಲ್ರಿಗೂ ಗೊತ್ತು, ಇವತ್ತು ಸಣ್ಣ ಪೇಟೆಯಾಗಿ ಉಳಿದಿಲ್ಲ ಶಿರ್ಸಿ. ನಿಜ ಸರ್. ಈ ಒಂದು ಡಿಜಿಟಲೀಕರಣ ಆದ ನಂತರ ಮತ್ತೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ಗಳಿಂದಾಗಿ ಶಿರ್ಸಿ ಮಾರಿ ಜಾತ್ರೆ ಅಷ್ಟು ಫೇಮಸ್ ಆಗಿದೆ. ಈಗ ನಾವು ಶಿರ್ಸಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಅಂತ ಹೇಳುವಂತಹ ಜನ ತುಂಬ ಜನ ಇದ್ದಾರೆ. ನಮ್ಗಿಂತ ಹೆಚ್ಚಾಗಿ ಬೇರೆ ಜನನೇ ಹೇಳ್ತಾರೆ, ಶಿರ್ಸಿಲಿ ಈ ತಿಂಡಿ ಸಿಗುತ್ತೆ, ಶಿರ್ಸಿಲಿ ಈ ಹೋಟೆಲ್ ಇದೆ, ಶಿರ್ಸಿಲಿ ಈ ಜಾಗ ಇದೆ, ನೀವು ನೋಡಿದ್ದೀರಾ ಅಂತ. ನಾವೇ ನೋಡಿರಲ್ಲ. ನಿಜ. ಮತ್ತೆ ಬಾಲ್ಯದ ಶಿಕ್ಷಣ ಎಲ್ಲ ಅಲ್ಲೇ ಊರಲ್ಲೇನೆ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಪಕ್ಕಾ ಮಲೆನಾಡು ಸ್ಟೈಲಲ್ಲಿ ಕಲ್ತಿದ್ದು. ಕನ್ನಡ ಶಾಲೆ ನಮ್ಮ ಶಾಲೆ ಸುಂದರವಾದ ಕನ್ನಡ ಶಾಲೆ. ಈಗ ನಮ್ಗೆ ಯಾವುದೋ ಒಂದು ಕನ್ನಡ ಚಿತ್ರವನ್ನು ನೋಡಿದಾಗ ಅನ್ಸುತ್ತೆ, ಬೆಟ್ಟದ ತುದಿಯಲ್ಲಿ ಒಂದು ಶಾಲೆ ಇರುತ್ತೆ, ಗಾಳಿಪಟ ಮೂವಿ ನೆನಪಾಗುತ್ತೆ ನಿಮ್ಗೆ. ಆ ತರ ಒಂದು ಜಾಗದಲ್ಲಿ ನಮ್ಮ ಶಾಲೆ ಇವತ್ತಿಗೂ ಇದೆ. ವಾಪಸ್ ಹಳ್ಳಿಗೆ ಹೋದ್ರೆ ಒಂದು ಗುಡ್ಡದ ತುದಿಯಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೋಬಹುದು ಗಾಳಿಪಟದ ಮೂವಿಯಲ್ಲಿರೋ ಒಂದು ಶಾಲೆಯನ್ನ ಅದೇ ಸೇಮ್ ಜಾಗದಲ್ಲಿ ಸೇಮ್ ದಾರಿಯಲ್ಲಿ ಹೋಗಿ ಶಾಲೆ ತಲುಪಬೇಕು. ಇವತ್ತಿಗೂ ಹಾಗೇ ಇದೆ. ಅದ್ ನೋಡೇನೆ ಯೋಗರಾಜ್ ಭಟ್ ಅವ್ರು ಮಾಡಿರ್ತಾರೆ ಗಾಳಿಪಟ. ಇದ್ರೂ ಇರ್ಬೋದು ಸರ್. ಬಟ್ ಅಲ್ಲಿಂದ ಮುಂದೆ ಹೈಸ್ಕೂಲ್ ಓದಿದ್ದು ಒಂದು 5 ಕಿಲೋಮೀಟರ್ ದೂರದ ವಾನಹಳ್ಳಿ ಅನ್ನೋ ಜಾಗದಲ್ಲಿ. ದಿನ ನಡ್ಕೊಂಡು ಹೋಗಿ 5 ಕಿಲೋಮೀಟರ್ ಹೋಗೋದು ಬರೋದು ಅಂತ ಇತ್ತು ಚಿಕ್ಕಂದಲ್ಲಿ ಎಲ್ಲ ಇರಬೇಕಿದ್ರೆ. ನೆಕ್ಸ್ಟು ಪ್ರೀ ಯೂನಿವರ್ಸಿಟಿ ಅಲ್ಲೆಲ್ಲ ಶಿರ್ಸಿಗೆ ಬರಬೇಕಿತ್ತು ಆ ಕಾಲದಲ್ಲಿ. ಸೊ MES ಕಾಲೇಜಲ್ಲಿ ಕಾಮರ್ಸನ್ನು ಓದಿದ್ದು. ಸೊ ಅಷ್ಟು ಆಗಬೇಕಿದ್ರೆ ಲೈಫಲ್ಲಿ ಒಂದು ಟರ್ನ್ ಏನೋ ಬರಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಮೈಸೂರು ನಮ್ಮನ್ನು ಕೈ ಬೀಸಿ ಕರೀತು. ಸೊ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಗ್ರ್ಯಾಜುಯೇಷನ್ಗೆ ಅಂತ ಹೇಳಿ BCom ಮಾಡೋದಕ್ಕೆ ಮೈಸೂರಿಗೆ ಹೋದೆ. ಮೈಸೂರಲ್ಲಿ ಗ್ರ್ಯಾಜುಯೇಷನನ್ನು ಮುಗಿಸ್ಕೊಂಡು ನಿಧಾನವಾಗಿ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗಳು ಕಾಡ್ತಾ ಇದ್ವು. ಆ ಸಂದರ್ಭದಲ್ಲಿ ಒಬ್ಬರು ಫ್ಯಾಕಲ್ಟಿ ಇರೋರು ಹೇಳಿದ್ರು, ನಮ್ಮೊಬ್ಬರು ಸ್ನೇಹಿತರಿದ್ದಾರೆ, ನಾನು ಒಂದಿನ ಅವ್ರನ್ನ ಕರಿಯರ್ ಕೌನ್ಸಿಲಿಂಗಿಗೆ ಕರಿತೀನಿ, ನೆಕ್ಸ್ಟ್ ಏನಾದ್ರು ಆಗುತ್ತಾ ನೋಡೋಣ ಅಂಥೇಳಿ. ಅವ್ರು ಬಂದು ಬೇರೆ ಪ್ರೊಫೆಷನಲ್ ಕೋರ್ಸ್ಗಳ ಬಗ್ಗೆ ಹೇಳ್ತಾ ಕಂಪ್ನಿ ಸೆಕ್ರೆಟರಿ ಕೋರ್ಸ್ಗಳ ಬಗ್ಗೆನೂ ಹೇಳಿದ್ರು. ತುಂಬ ಆಸಕ್ತಿ ಇದ್ದಿದ್ದು MBA ಮಾಡಬೇಕು ಅಂತ.
ಸೊ ಅಂದ್ರೆ ನಿಮ್ಮ ಕನಸಿದ್ದು MBA ಮಾಡಿ. MBA ಮಾಡಬೇಕು, ಇಲ್ಲ ಯಾವುದೋ ಒಂದು ಗೊತ್ತಿರುವಂತಹ ಪ್ರೊಫೆಷನ್ ಮಾಡಬೇಕು ಅಂತ ಹೇಳಿ. ಆ ಕಾಲದಲ್ಲಿ CS ಅನ್ನುವಂಥದ್ದು ನಮ್ಮೂರ ಕಡೆ ಅಷ್ಟೊಂದು ಪ್ರಚಲಿತದಲ್ಲೂ ಇರಲಿಲ್ಲ, ಅಥವಾ ಮಾಡಿದವರು ತುಂಬಾ ಕಡಿಮೆ ಇದ್ರು. ಕಡಿಮೆ. ನಮ್ಮ ಬ್ಯಾಚ್ ಇಂದ ತುಂಬಾ ಜನ ಈ ಕೋರ್ಸ್ ಅನ್ನ ತಗೊಂಡ್ರು, ನಮ್ಮ ನಂತರ ತುಂಬಾ ಜನ ಮಾಡಿದ್ದಾರೆ. ಬಟ್ ಆ ಕ್ಷಣಕ್ಕೆ ಅದು ಅಲ್ಲಿಗೆ ಸೀಮಿತ ಆಗಿತ್ತು. ಯಾವ್ದಾದ್ರು ಸೊಸೈಟಿ ಇಲ್ಲ ಟ್ರಸ್ಟ್ಗೆ ಸೆಕ್ರೆಟರಿ ಗೊತ್ತು, ಆದ್ರೆ ಕಂಪನಿ ಸೆಕ್ರೆಟರಿ ಗೊತ್ತಿರಲಿಲ್ಲ. ನಮ್ಮಲ್ಲಿ ಎಲ್ಲರಿಗೂ ಸೊಸೈಟಿಯಲ್ಲಿ ಸೆಕ್ರೆಟರಿ ಅಂತಂದ್ರೆ ತುಂಬಾ ಫೇಮಸ್, ಅಥವಾ ಅಲ್ಲಿ ಅಧ್ಯಕ್ಷರು ಬಿಟ್ಟ ನಂತರ ಸೆಕ್ರೆಟರಿ ಹೇಳಿದ ಮಾತೇ ನಡೀತಾ ಇತ್ತು. ಸೊ ಅದು ಒಂದು ಅಷ್ಟೇ ಗೊತ್ತಿದ್ದು, ಸೆಕ್ರೆಟರಿ ಅಂತಂದ್ರೆ ಆ ತರ ಸೆಕ್ರೆಟರಿ ಇರ್ಬೋದು ಅಂತ ಹೇಳಿ. ಕಂಪನಿಗೂ ಸೆಕ್ರೆಟರಿ ಇರ್ತಾರೆ ಅಂತ ನಮ್ಗೆ ಯಾವತ್ತೂ ಗೊತ್ತಿರ್ಲಿಲ್ಲ. ಸೊ ಅಲ್ಲಿಂದ ಮುಂದೆ ಇನ್ನೇನು ಅಂತ ಗೊತ್ತಿಲ್ಲದೆ ಇರಬೇಕಿದ್ರೆ ಅವರು ಅಂಶುಮಾನ್ ಅಂತ ಹೇಳಿ, CS ಅಂಶುಮಾನ್ ಅಂತ ಹೇಳಿ ಮೈಸೂರಲ್ಲಿ ಅವ್ರು ಬಂದು CS ಕೋರ್ಸ್ಗಳ ಬಗ್ಗೆ ತುಂಬ ವಿವರವಾಗಿ ಹೇಳಿದ್ರು. ನಿಮಗೆ ಇಷ್ಟು ಅವಕಾಶ ಇದೆ, ಈ ಥರ ಮಾಡ್ಬೋದು, ಇದಕ್ಕೆ ಇಷ್ಟು ಕಡಿಮೆ ಖರ್ಚು ಸಾಕು ಅನ್ನೋದ್ರಲ್ಲಿ. ಬೇರೆ ಎಲ್ಲ ಯಾವುದನ್ನು ನಾನು ಕೇಳಿಸ್ಕೊಂಡಿಲ್ಲ, ಖರ್ಚು ಎಷ್ಟಾಗತ್ತೆ ಅಂತ ಮಾತ್ರ ನೋಡಿದ್ದು ಸರ್. ನಮಗೆ ಮಲೆನಾಡವ್ರಿಗೆ ಅಡಿಕೆ ಬೆಳೆದಾಗ ಯಾವತ್ತೂ ನಮಗೆ ಬರೋ ಅಸಲ್ಗಿಂತನೂ ಬಡ್ಡಿ ಕಟ್ಟೋದಕ್ಕೆ ಮಾತ್ರ ನಮ್ಮ ಹತ್ರ ಹಣ ಇರ್ತಾ ಇತ್ತು. ಖರ್ಚು ಎಲ್ಲಿ ಕಡಿಮೆ ಆಗತ್ತೋ ಅದು ನಮ್ಮದು ಅಂತ ನಮ್ಮಲ್ಲೊಂದು ಪ್ರತೀತಿ. ಈಗ ತುಂಬಾ ಜನ ಮಲೆನಾಡಿಂದ ನೀವು ನೋಡಿದ್ರೆ CA ಮಾಡಿರೋರು, CS ಮಾಡಿರೋರು, ಅಥವಾ ಬೇರೆ ಯಾವುದೋ ಒಂದು ಔದ್ಯೋಗಿಕ ಕ್ಷೇತ್ರದಲ್ಲಿರೋರು, ಎಲ್ಲಿ ಇನ್ವೆಸ್ಟ್ಮೆಂಟ್ ಕಡಿಮೆ ರಿಟರ್ನ್ ಜಾಸ್ತಿ ಅಂತ ನೋಡ್ತೀವಿ ಅಷ್ಟೇನೆ. ಸೊ ಇದರಲ್ಲಿ CS ಅನ್ನ ಆಯ್ಕೆ ಮಾಡ್ಕೊಳ್ಳೋ ಒಂದು ಅವಕಾಶ ಒದಗಿ ಬಂತು. ಸೊ ಅಲ್ಲಿಂದ ನಿಧಾನವಾಗಿ ಈ ಕೋರ್ಸ್ಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಹೋಗಿ, ಅಲ್ಲೇ ಮೈಸೂರಲ್ಲೇ ಚಾಪ್ಟರ್ ಇತ್ತು, ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ವಿ. ಸೊ ಮತ್ತೆ ಹಾಗೆ ಯಾರೋ ಹೇಳಿದ್ರು, ನೀವು ಇದ್ರ ಜೊತೆಗೆ ಲಾ ಓದಿದ್ರೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮತ್ತೆ ವಾಪಸ್ ಶಿರ್ಸಿಗೆ ಹೋಗ್ಬಿಟ್ಟೆ ನಾನು. ಅಲ್ಲಿಂದ ಶಿರ್ಸಿಗೆ ಹೋಗಿ ಲಾಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು. ಅಂದ್ರೆ ಕಂಪ್ನಿ ಸೆಕ್ರೆಟರಿ ಮುಗಿದ್ಮೇಲೆ ನೀವು ಲಾ ಹೋಗಿ? ಇಲ್ಲ, ಕಂಪ್ನಿ ಸೆಕ್ರೆಟರಿ ಕೋರ್ಸ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು. ಯಾಕೆಂದ್ರೆ ಇದೊಂದು ಡಿಸ್ಟೆನ್ಸ್ ಲರ್ನಿಂಗ್ ಕೋರ್ಸ್. ಇಲ್ಲಿ ನಿಮಗೆ ಯಾವುದೇ ಒಂದು ಟೀಚರ್ನ ತಗೊಂಡು ಅಂದ್ರೆ ಲೆಕ್ಚರ್ನ ಕೇಳಿ ನೀವು ಕಲಿಬೇಕು, ಅಥವಾ ನೀವು ಕಾಲೇಜ್ಗೆ ಹೋಗಬೇಕು ಅನ್ನೋ ಥರದ ಕಟ್ಟುಪಾಡುಗಳಿಲ್ಲ. ಕಂಪನಿ ಸೆಕ್ರೆಟರಿ ಒಂದು ಡಿಸ್ಟೆನ್ಸ್ ಲರ್ನಿಂಗ್ ಕೋರ್ಸ್, 100% ಇಲ್ಲಿ ನೀವು ಕ್ಲಾಸಸ್ ಅಟೆಂಡ್ ಮಾಡಬೇಕಾಗಿಲ್ಲ. ಟ್ಯೂಷನ್ ಬೇಕಾದ್ರೆ ತಗೋ, ಟ್ಯೂಷನ್ ಬೇಕಾದ್ರೆ ನಿಮ್ಮ ಇಷ್ಟ, ಅದು ನಿಮ್ಮ ಆಯ್ಕೆ ಅಷ್ಟೇನೆ. ಬಟ್ ಅದು ಮ್ಯಾಂಡೇಟರಿ ಅಲ್ಲ. ಸೊ ಆ ಒಂದು ಅವಕಾಶ ಇದ್ದಿದ್ದಕ್ಕೆ ನನಗೆ ತುಂಬಾ ಸುಲಭ ಅಂತ ಅನಿಸ್ತು. ಆ ಕಾಲದಲ್ಲಿ ಒಂದು 7,500 ರೂಪಾಯಿ ಇನಿಷಿಯಲ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಗೆ ರಿಜಿಸ್ಟ್ರೇಷನ್ ಆಗೋದಕ್ಕಿತ್ತು. ಗ್ರಾಜುಯೇಷನ್ ಮಾಡಬೇಕಿದ್ರೆ ಈ ಕೋರ್ಸನ್ನು ಪ್ರಾರಂಭ ಮಾಡ್ಬೋದು. CA-CET ಅಂತ ಹೇಳಿ ಒಂದು ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಇದೆ. ಆ ಕಾಲದಲ್ಲಿ ಫೌಂಡೇಶನ್ ಅಂತ ಇತ್ತು, ಈಗೊಂದು 15 ವರ್ಷದ ಹಿಂದೆ. ಫೌಂಡೇಶನ್ ಕೋರ್ಸನ್ನು ಮುಗಿಸ್ಕೊಂಡು ನೀವು ಕೋರ್ಸನ್ನು ಪ್ರಾರಂಭ ಮಾಡ್ಬೋದಿತ್ತು. ಬಟ್ ನಮಗೆ ಅವಕಾಶ ಗ್ರಾಜುಯೇಷನ್ ಮುಗಿದ ನಂತರ ಫೌಂಡೇಶನ್ ಬರೆಯೋ ಕೆಲಸ ಇಲ್ಲ ಅಂತ ಆಯ್ತು. ಸೊ ಒಂದು 2 ವರ್ಷ ವೇಟ್ ಮಾಡ್ಬಿಡೋಣ, ಗ್ರಾಜುಯೇಷನ್ ಆದ ನಂತರ ಶುರು ಮಾಡೋಣ ಅಂತ ಹೇಳಿ ಡೈರೆಕ್ಟ್ ಆಗಿ CS ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್, ಅಂದ್ರೆ ನಾವೀಗ CA-ಗಳಲ್ಲೆಲ್ಲ ಹೇಳ್ತೀವಲ್ಲ, CA ಇಂಟರ್ ಅಂತ ಹೇಳಿ, ಅದೇ ತರ CS ಅಲ್ಲಿ ಎಕ್ಸಿಕ್ಯೂಟಿವ್ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿಂದ ನಾವು CS ಜರ್ನಿಯನ್ನ ಶುರು ಮಾಡಿದ್ದು. ಮಧ್ಯದಲ್ಲಿ ಒಂದು 4-6 ತಿಂಗಳು ಹೈದರಾಬಾದ್ಗೆ ಹೋಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸಸ್ ಅನ್ನು ತಗೊಂಡ್ವಿ. ದಿಗ್ವಿಜಯ್ ಅಂತ ಹೇಳಿ ಒಂದು ಕ್ಲಾಸಸ್ ಅಲ್ಲಿ ಒಂದು ಸ್ವಲ್ಪ ನಾವು ಮತ್ತೆ ನಮ್ಮ ಕೆಲವೊಂದಷ್ಟು ಆಪ್ತ ಸ್ನೇಹಿತರೆಲ್ಲ ಸೇರಿ ಹೋದ್ವಿ. ಇವತ್ತು ಕೂಡ ದಿಗ್ವಿಜಯ್ ಕೋಚಿಂಗು ಎಲ್ಲ? ದಿಗ್ವಿಜಯ್ ಕೋಚಿಂಗು ಈಗೊಂದು 3-4 ವರ್ಷದ ಹಿಂದೆ ಕೋವಿಡ್ ಆದ ನಂತರ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಏನೋ ಸ್ತಬ್ಧ ಆಗಿದೆ ಅಂತ ಹೇಳ್ತಾ ಇದ್ರು. ಬಟ್ ಬೇರೆ ಬೇಕಾದಷ್ಟು ಆ ತರ ತುಂಬಾ ಕ್ಲಾಸಸ್ಗಳಿದೆ ಈಗ. ಪುಣೆ, ಮುಂಬೈ, ಡೆಲ್ಲಿ, ಇಲ್ಲೆಲ್ಲ ಕಡೆ ಒಂಥರ ಹೀಗೆ ಅಣಬೆ ತರ ತುಂಬಾ ಎಲ್ಲಾ ಕಡೆನೂ ನಿಮ್ಗೆ ಸಿಗತ್ತೆ ಕ್ಲಾಸ್ಗಳು. ಬಟ್ ಕೆಲವೊಂದಷ್ಟು ಕಡೆ ತುಂಬಾ ಫೇಮಸ್ ಆಗಿರೋ ಒಳ್ಳೆ ಲೆಕ್ಚರ್ಗಳಿರುವಂತದ್ದು ಒಳ್ಳೆ ಕ್ಲಾಸ್ಗಳು ಸಿಗತ್ತೆ. ಸೊ ಆ ಒಂದು ಜರ್ನಿಯಲ್ಲಿ ಈ ಕಡೆ ಲಾ ಕೂಡ ನಡೀತಾ ಇತ್ತು, ಪ್ಲಸ್ ಲಾ ಕಾಲೇಜಲ್ಲಿ ಅಧ್ಯಯನನೂ ನಡೀತಾ ಇತ್ತು. ಈ ರೀತಿ ಮುಂಚೆಯಿಂದನೂ ನಾವು ಇಂಜಿನಿಯರಿಂಗ್ ಮಾಡಿರೋರಿಗೆ ಸಾಫ್ಟ್ವೇರ್ ಕೋರ್ಸ್ಗೆ, ಅಥವಾ ಈ ಕಂಪ್ನಿ ಸೆಕ್ರೆಟರಿ ಮಾಡಿರೋರಿಗೆ ಈ ತರ ಕೋರ್ಸ್ಗಳಿಗೆ ಜನ ಹೆಚ್ಚಾಗಿ ಹೋಗೋದು ಹೈದರಾಬಾದ್ಗೆ. ಇದು ಏನಾದರೂ ಇದಕ್ಕೊಂದು ಕಾರಣ ಇದೆ? ಯಾಕಂದ್ರೆ ನಾನು ನೋಡಿದ್ದೀನಿ ಅಲ್ಲಿ ಹೈದರಾಬಾದಲ್ಲಿ ಓಡಾಡಿದಾಗ್ಲೂ ನನಗೆ ಒಂದು ದೊಡ್ಡ ಇದೇ ಸಿಕ್ಕಿದೆ, ಬುಕ್ ಬಜಾರ್. ಎಲ್ಲಾ ರೀತಿ ಪುಸ್ತಕಗಳು, ಗೈಡು ಎಲ್ಲ ಸಿಗುತ್ತೆ. ಏನಾದರೂ ಒಂದು ಕಾರಣ ನೀವು ಅನಲೈಸ್? ಅಂದ್ರೆ ನಿಮ್ಗೆ ಅಲ್ಲಿ ಒಂದು ವಾತಾವರಣ ಅಂತ ಹೇಳ್ತೀವಲ್ಲ, ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಓದೋದಕ್ಕೋಸ್ಕರ ನೀವು ಕ್ಲೈಮೇಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳಿದ್ರೆ ಹೈದರಾಬಾದ್ ತುಂಬಾ ಬಿಸಿಲು ನಾಡು. ನಮ್ಮ ಮಲೆನಾಡಲ್ಲಿರೋರಿಗೆ ಹೈದರಾಬಾದ್ಗೆ ಹೋಗೋದು ಅಂತಂದ್ರೆ ತುಂಬಾ ಪನಿಷ್ಮೆಂಟಿಗೆ ಟ್ರಾನ್ಸ್ಫರ್ ಮಾಡ್ದಂಗೆ ಅದು. ಬಟ್ ಅದೇ ನೀವು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಇದಕ್ಕೆ ಹೋಗ್ಬೇಕು ಅಂತಂದ್ರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಕಡಿಮೆ ಸರ್. ನಾವು ನಮ್ಮ ಆ ಕಾಲದ ಒಂದು ಹಣಕಾಸಿನ ಪರಿಸ್ಥಿತಿ ಮತ್ತೆ ಒಂದಷ್ಟು ರಿಕ್ವೈರ್ಮೆಂಟ್ಗಾಗಿ ಓಕೆ ಇದು ಇರೋದ್ರಲ್ಲಿ ತುಂಬಾ ಕಡಿಮೆದಲ್ಲಿ ಆಗತ್ತೆ. ಈಗ ಪುಣೆದಲ್ಲೂ ಇತ್ತು ಆ ಸಂದರ್ಭದಲ್ಲಿ, ಮುಂಬೈಯಲ್ಲಿ ಇತ್ತು, ಡೆಲ್ಲಿಯಲ್ಲಿ ಇತ್ತು. ಇಲ್ಲಿಗೆಲ್ಲ ಹೋದ್ರೆ ಎಕ್ಸ್ಪೆನ್ಸಿವ್, ತುಂಬಾ ಕಾಸ್ಟ್ ಆಫ್ ಲಿವಿಂಗ್ ತುಂಬಾ ಜಾಸ್ತಿ ಆಗುತ್ತೆ. ನಿಮ್ಗೆ ಅಷ್ಟೊಂದು ಕಡಿಮೆ ಹಣವನ್ನ ಸ್ಪೆಂಡ್ ಮಾಡಿ ಕೋರ್ಸನ್ನು ಕಲಿಯೋದಕ್ಕೆ ಆಗಲಿ ಅಥವಾ ಅದರ ನಾಲೆಜನ್ನು ಗಳಿಸೋದಕ್ಕಾಗಲಿ ಸಾಧ್ಯ ಇರಲಿಲ್ಲ. ಜ್ಞಾನ ಬೇಕು ಅಂತಂದರೆ ಅರ್ಜನೆ ಮಾಡೋದಕ್ಕೆ ಎಲ್ಲಿಗಾದ್ರೂ ಹೋಗೋಕೆ ಸಿದ್ಧ ಇರಬೇಕು ಅಂತ ಹೇಳಿ ಆಯಿತು. ಕಾಲೇಜಲ್ಲಿ ಏನೋ ಒಂದು ಪರ್ಮಿಷನ್ ಕೇಳೋದು, ಒಂದು 4-6 ತಿಂಗಳು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗೋದು ಅಂತ ಹೇಳಿ, ಒಂದು 2 ತಿಂಗಳು ಅಂತ ಹೇಳಿ ಮಾಡಿಕೊಂಡು ಹೋಗಿ ಸ್ವಲ್ಪ
ಎಕ್ಸಿಕ್ಯೂಟಿವ್ ಕ್ಲಾಸಸ್ಸನ್ನು ತೊಗೊಂಡ್ವಿ. ನೆಕ್ಸ್ಟು ಒಂದೇ ಅಟೆಂಪ್ಟಲ್ಲಿ ಎಕ್ಸಿಕ್ಯೂಟಿವ್ ಕ್ಲಿಯರ್ ಆಯಿತು. ಮತ್ತೆ ವಾಪಸ್ಸು ಬೆಂಗಳೂರಿಗೆ ಬಂದಿದ್ದು. ಸೊ ಎಕ್ಸಿಕ್ಯೂಟಿವ್ ಮುಗಿಸ್ಕೊಂಡು CS ಪ್ರೊಫೆಷನಲ್ ಪ್ರೋಗ್ರಾಮ್ಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಇಲ್ಲಿ 2-3 ಹಂತ ಇರುತ್ತೆ. ಒಂದು ಫೌಂಡೇಶನ್ನು, ಎಕ್ಸಿಕ್ಯೂಟಿವ್, ಹಾಗೆ ಇನ್ನೊಂದು ಪ್ರೊಫೆಷನಲ್ ಅಂತ ಹೇಳಿ. ಸೊ ಪ್ರೊಫೆಷನಲ್ ಅನ್ನೋದು ತುಂಬ ಕೊನೆಯ ಮೈಲಿಗಲ್ಲು ಅಂತ ಹೇಳಿ. ಅದು ಮುಗಿದ್ರೆ ನೀವು ಈಕ್ವಲೆಂಟ್ ಟು ಕಂಪ್ನಿ ಸೆಕ್ರೆಟರಿ, ಸಬ್ಜೆಕ್ಟ್ ಟು ಕಂಪ್ಲೀಷನ್ ಆಫ್ ಟ್ರೈನಿಂಗ್ ಅಂತ ಹೇಳಿ. ಇಂಟರ್ನ್ಶಿಪ್ ಇದಕ್ಕೆ ಮ್ಯಾಂಡೇಟ್ರಿ. ಯಾಕೆ ಕಾಲೇಜ್ ಇಲ್ಲ, ಯಾಕೆ ಸ್ಕೂಲ್ಸ್ ಇಲ್ಲ ಅಂತಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಿಮ್ಮನ್ನ ವರ್ಕಿಗೆ ಹಚ್ತಾರೆ ಅಂತ. ನೀವು ಏನ್ ಓದ್ಕೊಂಡು ಬಂದಿರ್ತೀರಲ್ಲ ಅದ್ರ ಮೇಲೆ ನಿಮ್ಗೆ ಯಾರು ಉದ್ಯೋಗವನ್ನ ಕೊಡಲ್ಲ. ನೀವು ಏನ್ ಓದ್ಕೊ ಬಂದಿರ್ತೀರ ಅದನ್ನ ಪ್ರಾತ್ಯಕ್ಷಿಕವಾಗಿ ಮಾಡೋ ಅನುಭವ ನಿಮಗಿದೆಯಾ, ಆವಾಗ ನೀವು ಉದ್ಯೋಗಕ್ಕೆ ಅರ್ಹರು ಅಂತ. ಸೊ ಆ ಒಂದು ವಿಚಾರದಲ್ಲಿ ಕಂಪ್ನಿ ಸೆಕ್ರೆಟರಿ ಕೋರ್ಸ್ ಅಲ್ಲಿ ನಿಮಗೆ ಒಂದು ಇವತ್ತಿನ ಇದರಲ್ಲಿ 21 ತಿಂಗಳ ಕಡ್ಡಾಯವಾದಂತಹ ಇಂಟರ್ನ್ಶಿಪ್ ನೀವು ಮುಗಿಸ್ಲೇಬೇಕು. ಇಲ್ಲ ಅಂತಂದ್ರೆ ನೀವು ಈ ಕೆಲಸಕ್ಕೆ ಕಂಟಿನ್ಯೂ ಮಾಡ್ಲಿಕ್ಕೆ ಅರ್ಹರಲ್ಲ ಅಂತ, ನೀವು ಮೆಂಬರ್ಶಿಪ್ಪೇ ಸಿಗಲ್ಲ. ಈ ಕೆಲವರು ಈಗ ಇದನ್ನ ಎಕ್ಸಿಕ್ಯೂಟಿವ್ ಫೌಂಡೇಶನ್ ಮಾಡ್ತಾರೆ, ಬಿಟ್ಬಿಡ್ತಾರೆ, ಇಲ್ಲ ಎಕ್ಸಿಕ್ಯೂಟಿವ್ ಲೆವೆಲ್ಗೆ ಬಿಟ್ಬಿಡ್ತಾರೆ ಅಂತ ನಾನು ಕೆಲವರಿಂದ ಕೇಳಿ ತಿಳ್ಕೊಂಡಿರೋವಂಥದ್ದು. ಆ ಥರ ಮಾಡಿದ್ರೂ ಮುಂದೆ ಏನಾದರೂ ಪ್ರೊಫೆಷ್ನಲ್ ಲೈಫಲ್ಲಿ ಹೆಲ್ಪ್ ಆಗುತ್ತಾ? ಅಂದರೆ ಸೆಮಿ ಕ್ವಾಲಿಫೈಡ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಜ್ಞಾನ ಇರುತ್ತೆ ಬಟ್ ಡಿಗ್ರಿ ಇರಲ್ಲ. ಓಕೆ. ಸೊ ಒಂದು ಹಂತದ ತನಕ ಮಾತ್ರ ಆ ಒಂದು ಇದರಲ್ಲಿ ಗಳಿಕೆ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಕೆಲಸ ಗೊತ್ತಿರೋರಿಗೆ ಕೆಲಸ ಕೊಡ್ಲಿಕ್ಕೆ ಜನ ಸಿಗ್ತಾರೆ, ಅಥವಾ ಯಾವುದೋ ಒಂದಷ್ಟು ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮ್ಗಳಲ್ಲಿರ್ಬೋದು ಅಥವಾ ಕಂಪ್ನಿ ಸೆಕ್ರೆಟರಿ ಫರ್ಮ್ಗಳಲ್ಲಿ ಅಸೋಸಿಯೇಟ್ ಆಗಿ ಅಥವಾ ಜೂನಿಯರ್ ಲೆವೆಲಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಬಟ್ ಅವ್ರಿಗೆ ನೇರವಾಗಿ ಕಾರ್ಪೊರೇಟ್ ಅಲ್ಲೇ ಎಂಟ್ರಿ ಬೇಕು ಅಂತಂದ್ರೆ ಕಷ್ಟ ಆಗುತ್ತೆ. ಆ ಒಂದು ಇರಲ್ಲ. ಅಂದ್ರೆ ಮಧ್ಯದಲ್ಲಿ ವಿದ್ಯಾಭ್ಯಾಸ ಡಿಸ್ಕಂಟಿನ್ಯೂ ಮಾಡೋದ್ರಿಂದ ಆ ಒಂದು ಅಥಾರಿಟಿ ಅಥವಾ ಈ ಮೆಂಬರ್ಶಿಪ್ ಅನ್ನೋದು ಸಿಗಲ್ಲ. ಅದೊಂದು ಪ್ರಾಬ್ಲಮ್ ಇದೆ ಮಧ್ಯದಲ್ಲೇ ಬಿಟ್ಟವ್ರಿಗಾದ್ರೆ. ಸೊ ಈಗ ನೀವು ಫೌಂಡೇಶನ್ ಕೋರ್ಸ್ ಮುಗಿಸಿದ್ರಿ, ಅದ್ರ ಜೊತೆಗೆ LLB ಕೂಡ ಅಲ್ಲ ಸಾರಿ ಫೌಂಡೇಶನ್ ಮಾಡಿದ್ರಿ, ಅದಾದ್ಮೇಲೆ ಎಕ್ಸಿಕ್ಯೂಟಿವ್ ಫೌಂಡೇಶನ್ ನಾನು ಬರ್ದಿಲ್ಲ, ನಾನು ಗ್ರಾಜುಯೇಷನ್ ಮುಗಿಸ್ಕೊಂಡೆ. ಈಗ ನಮ್ಮಿದ್ರಲ್ಲಿ ಗ್ರಾಜುಯೇಟ್ ಆದವರಿಗೆ ಫೌಂಡೇಶನ್ ಕೋರ್ಸ್ ಬೇಕಾಗಿಲ್ಲ. ಗ್ರಾಜುಯೇಷನ್ ಇರುವಂತಹ ಒಂದು 4 ಸಬ್ಜೆಕ್ಟ್ಗಳನ್ನೇ ಸಂಗ್ರಹ ಮಾಡಿ ಅಲ್ಲಿ ಫೌಂಡೇಶನ್ ಅಲ್ಲಿ ಕವರ್ ಮಾಡ್ತಾರೆ. ಅಂದ್ರೆ ಈಗ ಇದನ್ನ 12th ಆದ್ಮೇಲೆ ಕೂಡ ಮಾಡ್ಬೋದು. ಹಂಗಾದ್ರೆ 12th ಆದ ತಕ್ಷಣ ಕಂಪ್ನಿ ಸೆಕ್ರೆಟರಿಯನ್ನ ಮಾಡ್ಬೋದು. ಇನ್ನೊಂದೇನಂತಂದ್ರೆ ನಮ್ಮ UGC ಕಂಪ್ನಿ ಸೆಕ್ರೆಟರಿ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಅನ್ನ ಗ್ರಾಜುಯೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ಅದೇ CS ಫೈನಲ್ ಪ್ರೋಗ್ರಾಮ್ ಅನ್ನ ನಾವು ಈಕ್ವಲೆಂಟ್ ಟು ಮಾಸ್ಟರ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ, ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್. ಓಕೆ. ಕಂಪ್ನಿ ಸೆಕ್ರೆಟರಿ ಕೋರ್ಸ್ ಮಾಡಿದ್ರೆ ನೀವು ಗ್ರಾಜುಯೇಟ್ ಅಲ್ಲ, ಮಾಸ್ಟರ್ ಗ್ರಾಜುಯೇಟ್ ಅಲ್ಲದೆ ಇದ್ರೂ ಕೂಡ ಈ ಒಂದು ಸಂಸ್ಥೆಯ ಮೆಂಬರ್ ಆಗಿದ್ರೆ ನೀವು PhD ಮಾಡ್ಲಿಕ್ಕೆ ಕೂಡ ಅರ್ಹರು. ಓಹೋ, ಓಕೆ. ಸೊ ಅಂದ್ರೆ ಅಷ್ಟರ ಮಟ್ಟಿಗೆ ಇದಕ್ಕೆ ಬೆಲೆ ಇದೆ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ. ಅಂದರೆ ಎಷ್ಟು ವರ್ಷ ಬೇಕು ಇದನ್ನು? ಸಪೋಸ್ ಒಬ್ಬರು ಈಗ ನೀವು ಗ್ರ್ಯಾಜುಯೇಷನ್ ಮಾಡಿದ್ರಿ, ಫೌಂಡೇಶನ್ ಮಾಡಿಲ್ಲ, ಎಕ್ಸಿಕ್ಯೂಟಿವ್ ಆದಮೇಲೆ ನೀವು ಇದನ್ನು ಮಾಡಿದ್ರಿ, ಎಕ್ಸಿಕ್ಯೂಟಿವ್ ಆದಮೇಲೆ ಟಾಪ್ ಲೆವೆಲ್ಲು ಹೇಳಿದಲ್ಲ ಅದನ್ನು ಮಾಡಿದ್ರಿ. ಕೆಲವರು ಇದನ್ನು 12th ಮುಗಿಸ್ಕೊಂಡು ಬಂದರೆ ಇದಕ್ಕೆ ಎಷ್ಟು ವರ್ಷ ಬೇಕು ಕಂಪ್ಲೀಟ್ ಮಾಡೋದಕ್ಕೆ? ಅವರ ಎಕ್ಸಾಮನ್ನು ಎದುರಿಸೋ ಸಾಮರ್ಥ್ಯದ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ಈಗ ಪರೀಕ್ಷೆ ಬರೆಯೋರು ತುಂಬ ಜನ ಇರ್ತಾರೆ, ಬಟ್ ಪಾಸಿಂಗ್ ಪರ್ಸೆಂಟೇಜು ಓವರ್ ಆಲ್ ನಾನು ನ್ಯಾಷನಲ್ ಲೆವೆಲಲ್ಲಿ ಹೇಳ್ತಾ ಇದ್ದೆ, ಇವತ್ತಿನ ದಿನದಲ್ಲಿ 20-25% ದಾಟಲ್ಲ. ಓಹೋ, ಇದು ಸುಲಭ ಸಾಧ್ಯವಲ್ಲ. ಅಂದ್ರೆ ಅಲ್ಲ, ಸುಲಭ ಸಾಧ್ಯ ಯಾರು ಪ್ರಯತ್ನ ಪಡ್ತಾರೋ ಅವ್ರಿಗೆ ಮಾತ್ರ ಅಂತ. ಸ್ವಲ್ಪ ಕಬ್ಬಿಣದ ಕಡಲೆನೆ, ಬಟ್ ಒಂದೇ ನೀವು ಆವೃತ್ತಿಯಲ್ಲಿ ಏನು ಇದನ್ನ ಮುಗಿಸ್ತೀರಾ ಅಂತ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಒಂದ್ ಬಾರಿ ಆಗಿಲ್ಲ ಅಂತಂದ್ರೆ ಈಗ ಭಗೀರಥ ಪ್ರಯತ್ನ ಮಾಡಬೇಕು ಅಂತ. ಒಂದ್ ಬಾರಿ ಆಗಿಲ್ಲ ನಂದು, ನಾನು ಇನ್ನೊಂದು ಬಾರಿ ಬರಿತೀನಿ, ಮತ್ತೆ ಓದ್ಬೇಕು ಅಂತ ಹೇಳಿ ಆ ಒಂದೆರಡು ಬಾರಿ ನಿಮಗೆ ಅಡೆತಡೆಗಳಾಗ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ನೀವು ನಿಜವಾಗ್ಲೂ ಪರಿಣಿತಿಯನ್ನ ಹೊಂದಿ ಜ್ಞಾನವನ್ನ ಗಳಿಸ್ಕೊಂಡ್ರೆ ಕಂಪ್ಲೀಟ್ ಮಾಡ್ಬೋದು. ಸೊ ನಮಗೆಲ್ಲ ಗೊತ್ತಿದ್ದು ಚಾರ್ಟರ್ಡ್ ಅಕೌಂಟೆಂಟ್ ಮಾತ್ರ ಗೊತ್ತಿದೆ. ಈ ಕಂಪ್ನಿ ಸೆಕ್ರೆಟರಿ ಅನ್ನೋದು ಹೆಚ್ಚು ಹೌದು. ಇದು ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಅಥವಾ ಪ್ರಚಲಿತಕ್ಕೆ ಬರಲಿಕ್ಕೆ 2002ನೇ ಇಸ್ವಿಯಲ್ಲಿ ಒಂದು ಕಂಪ್ಲೈನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ ಬಂತು. ಆ ಕಾಲದಲ್ಲಿ ಕಂಪನಿಗಳಿಗೆ ಕಂಪ್ಲೈನ್ಸ್ ಸರ್ಟಿಫಿಕೇಟ್ ಕೊಡಬೇಕು, ಕಂಪನಿಯ ಎಲ್ಲ ನಿಬಂಧನೆಗಳನ್ನ, ಕಂಪನೀಸ್ ಆಕ್ಟ್ಗಳನ್ನ ಮತ್ತೆ ವ್ಯವಹಾರಗಳನ್ನ ಸರಿಯಾಗಿ ಮಾಡ್ತಾ ಇದೆ ಒಂದು ಸಂಸ್ಥೆ ಅಂತ ಹೇಳಿ ಒಂದು ಪ್ರಮಾಣ ಪತ್ರವನ್ನು ಕಂಪನಿ ಸೆಕ್ರೆಟರಿಯಿಂದ ತಗೋಬೇಕು ಅಂತ ಹೇಳಿ ಒಂದು ಆದೇಶ ಬಂತು. ಅದ್ರ ನಂತರ ನಿಧಾನವಾಗಿ ಕಂಪನಿ ಸೆಕ್ರೆಟರಿಗಳ ವ್ಯಾಲ್ಯೂ ಕ್ರಿಯೇಟ್ ಆಗ್ತಾ ಶುರುವಾಯಿತು. ಬಟ್ 2013ನೇ ಇಸ್ವಿಯಲ್ಲಿ ಹೊಸ ಕಂಪನೀಸ್ ಆಕ್ಟ್ ಅಂದ್ರೆ 1956 ಕಾಯ್ದೆಯನ್ನ ಸಂಪೂರ್ಣವಾಗಿ ಅವರು ಹೊಸ ಒಂದು ಕಾಯ್ದೆಯಾಗಿ ಮಾರ್ಪಾಡು ಮಾಡಿದಾಗ ತುಂಬ ಕಡಿಮೆ ಜನ ಚಾರ್ಟರ್ಡ್ ಅಕೌಂಟೆಂಟ್ಸು ಆ ಹೊಸ ಒಂದು ಆವೃತ್ತಿಯನ್ನು ಹೊಂದ್ಕೊಳ್ಳಿಕ್ಕೆ ಕಷ್ಟಪಡಬೇಕಾಯ್ತು.
ತುಂಬ ಕಡಿಮೆ ಜನ ಮಾತ್ರ ಅದಕ್ಕೆ ಮೈಗ್ರೇಟ್ ಆದರು. ಬಟ್ ಉಳಿದಿರೋರೆಲ್ಲ ಇದು ನಮ್ಮ ಫೋರ್ಟೆ ಅಲ್ಲ, ನಮಗಿದು ಬೇಡ. ಆ ಕಡೆ ವ್ಯಾಟು ಸರ್ವಿಸ್ ಟ್ಯಾಕ್ಸ್ಗಳು ತುಂಬ ಅಮೆಂಡ್ಮೆಂಟ್ ಆಗ್ತಾ ಇತ್ತು, GST ಬರುತ್ತೆ ಅನ್ನೋ ಒಂದು ನ್ಯೂಸ್ ಇತ್ತು. ಇನ್ಕಮ್ ಟ್ಯಾಕ್ಸ್ಗಳಲ್ಲಿ ತುಂಬ ಬದಲಾವಣೆ ಆಗ್ತಾ ಇತ್ತು. 2013-14 ಪರ್ವ ಎಲ್ಲರಿಗೂ ಗೊತ್ತಿದೆ. ಸೊ ಇದು ಗೌರ್ಮೆಂಟ್ ಟ್ರಾನ್ಸಿಷನ್ ಆಗೋ ಸಿಚುವೇಶನ್ ಇತ್ತು. ಪ್ಲಸ್ ಈ ಒಂದು ಉದ್ಯೋಗಿಕ ಅಥವಾ ಔದ್ಯೋಗಿಕ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಅಪಾರ್ಚುನಿಟಿಗಳು ತೆರ್ಕೊಂಡು ಬಂತು. ನೋಡಿ, 2014 ನಮ್ಮ ದೇಶ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನೋ ಕಾನ್ಸೆಪ್ಟಲ್ಲಿ ಒಂದು 143ನೇ ಸ್ಥಾನದಲ್ಲಿ ಇದ್ದಿದ್ದು. 2020-22 ಅಷ್ಟೊತ್ತಿಗೆ 63ನೇ ಸ್ಥಾನಕ್ಕೆ ಬಂದಿತ್ತು. ಸೊ ಆ ಒಂದು ಇದರಲ್ಲಿ ಕಂಪ್ನಿ ಸೆಕ್ರೆಟರಿಗಳ ಪಾತ್ರ ತುಂಬ ಮಹತ್ವದ್ದು. ಇದು ಜಾಗತಿಕವಾದ ಇದು ದಾಖಲಾತಿಗಳನ್ನು ಅನುಸರಿಸಿ ಕೊಡ್ತಾ ಇರುವಂತಹ ರ್ಯಾಂಕಿಂಗ್ ಇದು. ಬಟ್ ಈಗ ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ, ಅದನ್ನು ಕೊಡ್ತಾ ಇಲ್ಲ. ಮೊದಲು ಇದನ್ನು ವರ್ಲ್ಡ್ ಬ್ಯಾಂಕು ಯಾವುದೋ ಇದನ್ನು ಇಶ್ಯೂ ಮಾಡ್ತಾ ಇತ್ತು, ಈಗ ಅದು ಬರ್ತಾ ಇಲ್ಲ. ಬಟ್ 2020 ಅಂಕಿಅಂಶದ ಪ್ರಕಾರ ನಾವು 63ಕ್ಕೆ ಬಂದಿದ್ವಿ. ಒಂದು 6-8 ವರ್ಷದಲ್ಲಿ ಸುಮಾರಷ್ಟು ಬದಲಾವಣೆಗಳಾಗಿತ್ತು ಕಾರ್ಪೊರೇಟ್ ಇದರಲ್ಲಿ. ಅಲ್ಲಿ ಕಂಪ್ನಿ ಸೆಕ್ರೆಟರಿಗಳನ್ನ ತುಂಬಾ ಸರಿಯಾಗಿ ಗವರ್ಮೆಂಟ್ ಯೂಸ್ ಮಾಡ್ಕೊಂತು. ನಾನು ಆ್ಯಕ್ಚುಲಿ ನನ್ನ ಕಂಪ್ನಿ ಸೆಕ್ರೆಟರಿ ಕೋರ್ಸನ್ನು ಮುಗಿಸುವಷ್ಟೊತ್ತಿಗೆ ನಾನು ಒಂದು 2014-15 ಇಸ್ವಿ ಆಗಿತ್ತು. ಸೊ ಅದಕ್ಕಾಗಿ ಆ ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು, ಅಪಾರ್ಚುನಿಟಿಗಳು ತುಂಬ ಕ್ರಿಯೇಟ್ ಆಗ್ತಾ ಇದ್ವು. ಸೊ ಹಾಗೆ ಅದು ಮುಂದುವರ್ಕೊಂಡು ಬಂತು. ಸೊ ಈಗ ನೀವು ಅದಾದ್ಮೇಲೆ ಲಾಯರ್ ಕೂಡ ಆದ್ರಿ, ಅಥವಾ ಅದ್ರ ಜೊತೆಗೆ LLB ಕೂಡ ಮಾಡ್ತಾ ಇದ್ರಿ? ಎರಡನ್ನೂ ನಾನು 2014 ಕಂಪ್ಲೀಟ್ ಮಾಡಿಕೊಂಡೆ. ಕಂಪ್ನಿ ಸೆಕ್ರೆಟರಿ ಎಕ್ಸಾಮ್ಗಳು ಕಂಪ್ಲೀಟ್ ಆಗಿದ್ದು, ನನ್ನ ಈ ಇಂಟರ್ನ್ಶಿಪ್ ಕೂಡ ಕಂಪ್ಲೀಟ್ ಆಗಿತ್ತು 2014 ಹೇಳೋಷ್ಟೊತ್ತಿಗೆ. ಮತ್ತು ಮೆಂಬರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ನಾನು ಡಿಸೆಂಬರ್ 2014 ನಾನು ರೆಡಿ ಆಗಿದ್ದೆ. ಆವಾಗ ಕಂಪ್ನಿ ಸೆಕ್ರೆಟರಿ ಆಗಿರೋರು LLB ಮಾಡಿಕೊಂಡ್ರೆ ಕಾರ್ಪೊರೇಟ್ ಲಾ ಬಗ್ಗೆ ಸ್ಟಡಿ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಇರುತ್ತಾ, ಅಥವಾ ಬೇಕು ಅಂತಲೇ ಇಲ್ವಾ, ಅಥವಾ ಎರಡು ಆಲ್ಮೋಸ್ಟ್ ಸೇಮ್, ಅಥವಾ ಯಾವ ಥರ ಇದು? ಲಾ ಗ್ರ್ಯಾಜುಯೇಷನ್ ಅನ್ನೋದು ತುಂಬ ಆಳವಾಗಿ ಹೋಗ್ತಕ್ಕಂಥದ್ದು ಒಂದೇ ಲಾದಲ್ಲಿ. ಕಂಪನಿ ಸೆಕ್ರೆಟರಿಯಲ್ಲಿ ನೀವು ಎಲ್ಲ ಥರದ ಜ್ಞಾನವೂ ಬೇಕು ಅನ್ನೋದು ಒಂದು ರಿಕ್ವೈರ್ಮೆಂಟ್. ಏನಕ್ಕೆ ಅಂತಂದರೆ, ಒಂದು ಕಂಪನಿಯನ್ನು ಮುನ್ನಡೆಸಬೇಕು ಅಂತಾದರೆ ನಿಮಗೆ ಸಂಪೂರ್ಣ ಕಾನೂನಿನ ಮಾಹಿತಿ ಬೇಕು. ಆ ಕಂಪನಿಗೆ ಯಾವೆಲ್ಲ ಕಾನೂನುಗಳು ಲಾಗೂ ಆಗತ್ತೆ, ಅವೆಲ್ಲವನ್ನ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಲ್ಲಿ ಕಂಪನಿ ಸೆಕ್ರೆಟರಿಗಳು ಎಲ್ಲ ಲಾವನ್ನು ಕಲಿತಾರೆ. ನೀವು ಲೇಬರ್ ಲಾವನ್ನು ತಗೊಳ್ಳಿ, ಅದು ಬಿಟ್ಟರೆ ಎಕನಾಮಿಕ್ಸ್ ಲಾ ರಿಲೇಟೆಡ್ ತಗೊಳ್ಳಿ. ಕಂಪನೀಸ್ ಆ್ಯಕ್ಟ್ ಅಂತೂ ಅದು ಈಗ ಬೈಬಲ್ ಥರ, ನೀವು ಭಗವದ್ಗೀತೆ ಥರ ನೀವು ಮೊದಲನೇ ದಿನದಿಂದಲೇ ಅದನ್ನು ಅರಗಿಸ್ಕೊಳ್ಳೋಕೆ ಇದು ಮಾಡ್ತೀರಾ. ನೀವು ನಿಮ್ಮ ಕೋರ್ಸ್ ಮುಗಿಯೋಷ್ಟೊತ್ತಿಗೆ ನೀವು ಅದರಲ್ಲಿ ತುಂಬ ನೈಪುಣ್ಯತೆಯನ್ನು ಗಳಿಸಿರ್ತೀರ. ಅದಾದ ನಂತರ ನೀವು ಯಾವುದೇ ಥರದಂತಹ ಈಗ ಫಾರಿನ್ ಎಕ್ಸ್ಚೇಂಜ್ ರಿಲೇಟೆಡ್ ಲಾಸ್ ಇರ್ಬೋದು, ಅಥವಾ ಲೋನ್ ರಿಲೇಟೆಡ್ ಲಾಗಳಿರ್ಬೋದು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ಗಳಿರ್ಬೋದು, ಲಾ ಆಫ್ ಟಾರ್ಟ್ಸ್ ಇರ್ಬೋದು. ಈಗ ನಾವು ಈಗ ಏನು ಹೇಳ್ತೀವಿ ಅಂತಂದರೆ, ಸಾಮಾನ್ಯ ಇದರಲ್ಲಿ ಯಾರಿಗೋ ಒಬ್ಬರಿಗೆ ನಾನು ನಿಮ್ಮನ್ನು ಟಚ್ ಮಾಡಿದೆ ಅಥವಾ ಮುಟ್ಟಿದೆ, ಇದು ಕೂಡ ಅಪರಾಧನೇ. ನಿಮ್ಮ ಪರ್ಮಿಷನ್ ಇಲ್ಲೇ ಮಾಡ್ತೀನಿ ಅಂತಂದರೆ ಇದು ಕೂಡ ಅಪರಾಧನೇ. ಇನ್ನು ಕೆಲವೊಂದಷ್ಟು ಪಾಶ್ ರಿಲೇಟೆಡ್ ಇರುತ್ತೆ. ಕಂಪನಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಇರ್ಬೋದು, ಅಥವಾ ಕಂಪನಿಯ ಆಗು ಹೋಗುಗಳ ಬಗ್ಗೆ ಲಾಗು ಆಗ್ತಕ್ಕಂಥ ಯಾವುದೇ ಇದನ್ನು ತಗೊಳ್ಬೇಕಾದ್ರೆ, ನೀವು ಎನ್ವೈರನ್ಮೆಂಟ್ ಲಾ ಇರ್ಬೋದು, ಪೊಲ್ಯೂಷನ್ ಕಂಟ್ರೋಲ್ ಇರ್ಬೋದು, ಯಾವುದನ್ನು ತೊಗೊಂಡ್ರು ಅದನ್ನೆಲ್ಲ ಕಂಪ್ನಿ ಸೆಕ್ರೆಟರಿ ಕೋರ್ಸಲ್ಲಿ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕಂತಂದರೆ ನಾಳೆ ಯಾರೋ ಒಬ್ಬರು ಎಂಪ್ಲಾಯ್ಮೆಂಟ್ಗೆ ಹೋದರೆ ಅಥವಾ ಈಗ ಕಾರ್ಪೊರೇಟ್ ಅಡ್ವೈಸರ್ ಆದರೆ ನಿಮ್ಗೆ ಎಲ್ಲನೂ ಗೊತ್ತಿರಬೇಕು, ನಿಮ್ಗೆ ಹೇಳೋ ಪರಿಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ. ಸೊ ಆ ಒಂದು ಇದರಲ್ಲಿ ಎಲ್ಲವನ್ನ ಕಲಿತೀರಾ ಇಲ್ಲಿ. ಆದರೆ ನೀವು ಯಾವುದ್ರಲ್ಲಿ ಎಷ್ಟು ಆಳವಾಗಿ ಹೋಗ್ತೀರಾ ಅಂತ ನೋಡಿದ್ರೆ ಇಲ್ಲಿ ಸ್ವಲ್ಪ ನಿಮಗೆ ಕಡಿಮೆ ಅಂತ ಅನ್ಸುತ್ತೆ. ನಾವೀಗ ಕಂಪ್ನಿ ಸೆಕ್ರೆಟರಿ ಆಗಿ ಎವಿಡೆನ್ಸ್ ಆ್ಯಕ್ಟನ್ನು ಒಂದು ಸ್ವಲ್ಪ ಓದ್ತೇವೆ, ಆದರೆ ಆ್ಯಸ್ ಅ ಲಾ ಗ್ರ್ಯಾಜುಯೇಟ್ ಆಗಿ ನಾನು ಎವಿಡೆನ್ಸ್ ಆ್ಯಕ್ಟನ್ನು ಓದಿದಾಗ ನಾನು ತುಂಬ ಆಳವಾಗಿ ಹೋಗ್ತೇನೆ. ನಾನು ಅದೇ ಈಗ IPC ಇರ್ಬೋದು ಅಥವಾ CRPC ಇರ್ಬೋದು, ಈ ಯಾವುದೇ ಒಂದು ಲಾಗಳನ್ನು ತಗೊಂಡ್ರೆ ಆಸ್ ಅ ಲಾ ಗ್ರಾಜುಯೇಟ್ ಆಗಿ ನೋಡಿದ್ರೆ ಅದನ್ನ ತುಂಬಾ ಆಳವಾಗಿ ಓದ್ತೇವೆ. ಒಂದು ಸಬ್ಜೆಕ್ಟ್ ಆಗಿ ಒಂದು ಸೆಮಿಸ್ಟ್ರಲ್ಲಿ ಪೂರ್ತಿ ಅದನ್ನೇ ಓದಿ ಅಥವಾ 2 ಸೆಮಿಸ್ಟ್ರಲ್ಲಿ ಓದ್ತೇವೆ. ಈಗ ಕಾಂಟ್ರಾಕ್ಟ್ ಆಕ್ಟ್ ಇರ್ಬೋದು, ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಅಷ್ಟೇ ಹೇಳ್ತೀವಿ, ಒಂದು ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಹೇಳಿ. 1872ರಿಂದ ಆ ಒಂದು ಕಾನೂನು ಜಾರಿಯಲ್ಲಿದೆ. ಇವತ್ತಿಗೂ ನಾವು ಅದನ್ನೇ ಬಳಸ್ತೀವಿ. ಅಷ್ಟು ವರ್ಷದಿಂದ ಅದು ಬಂದಾಗ ಬಹಳಷ್ಟು ಅದರ ಮೇಲೆ ಕೇಸ್ಗಳು ನಿರ್ಧಾರ ಆಗಿರುತ್ತೆ, ತುಂಬ ಜಜ್ಮೆಂಟ್ಗಳಿರುತ್ತೆ. ಇಂಗ್ಲೀಷ್ ಲಾ ಜಜ್ಮೆಂಟ್ಸ್ ಇದೆ. ಅದಾದ ನಂತರ ಈಗ ನಾವು ಭಾರತ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ತುಂಬ ಅದರ ಮೇಲೆ ವಿಶೇಷವಾದಂತಹ ನಿರ್ಣಯಗಳು ಬಂದಾಗ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿರೋದು
ಒಂದು ಲಾ ಗ್ರಾಜುಯೇಟ್ಸ್ ಆಗಿರೋರಿಗೆ ಮಾತ್ರ ಅದು ಹೆಚ್ಚಿಗೆ ಸಾಧ್ಯ ಆಗತ್ತೆ. ಹ್ಮ್ ಅಂದ್ರೆ ಕಂಪ್ನಿ ಸೆಕ್ರೆಟರಿ ನೀವು ಅದನ್ನು ಓದಿರ್ತೀರಾ, ಅಲ್ಲಿ ಇನ್ನೂ ಆಳವಾಗಿ ಅಧ್ಯಯನ ಮಾಡ್ತೀರಾ. ಸೊ ಆಳವಾಗಿ ಅಧ್ಯಯನ ಬೇಕು ಅಂತಂದ್ರೆ ಲಾ ಗ್ರಾಜುಯೇಟ್ ಆಗ್ಬೋದು. ಬಟ್ ಕಂಪ್ನಿ ಸೆಕ್ರೆಟರಿ ಒಂದೇ ಓದಿದ್ರೆ ಸಾಕಾಗಲ್ವಾ ಅಂತ ಕೇಳಿದ್ರೆ, ಈ ಡಿಗ್ರಿ ಅನ್ನೋದು ಕೇವಲ ನೆಪ ಮಾತ್ರಕ್ಕೆ. ಬಹಳಷ್ಟು ಬಾರಿ ನಾವು ಎಷ್ಟು ಪ್ರಯತ್ನ ಪಡ್ತೇವೆ ಮತ್ತೆ ಎಷ್ಟು ಆಳವಾಗಿ ಹೋಗ್ತೇವೆ ಅನ್ನೋ ನಮ್ಮ ಮೇಲೆ ಇವತ್ತಿಗೆ ಡಿಪೆಂಡ್ ಆಗ್ಕೊಂಡಿದೆ. ಈ ಭಾರತೀಯ ನ್ಯಾಯ ಸಂಹಿತೆ BNS ಮತ್ತೆ IPC ಇದಕ್ಕೆ ಈಗ ಏನಾದರೂ ಡಿಫರೆನ್ಸಸ್ ಇದೆಯಾ ಈ ನಿಮ್ಮ ಕಾರ್ಪೊರೇಟ್ ಲಾದಲ್ಲಿ? ಕಾರ್ಪೊರೇಟ್ ಲಾದಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಅಂತ ನೀವು ನೋಡ್ತೀರಾ, ಅಥವಾ ಇಂಡಿಯನ್ ಪೀನಲ್ ಕೋಡ್ ಅಂತ ಹೇಳಿ ನಾವೇನು ಈಗ ಬದಲಾವಣೆ ಆಗಿದ್ದನ್ನು ನೋಡ್ತೇವೆ. ಬಹಳಷ್ಟು ಪ್ರಾವಿಷನ್ಗಳು ಅಥವಾ ಇದು ಅಲ್ಲಿ ಮೊದಲು ಹೇಗಿತ್ತು ಹಾಗೆ ನಾವು ಇಲ್ಲಿಗೆ ಎರವಲನ್ನು ಪಡೆದಿದ್ದೇವೆ. ಬಟ್ ಸಂದರ್ಭಕ್ಕೆ ತಕ್ಕ ಹಾಗೆ ಅಥವಾ ಉಚಿತವಾಗಿ ಇವತ್ತಿನ ದಿನಕ್ಕೆ ಏನು ಬೇಕೋ ಅದ್ರ ತಕ್ಕ ಹಾಗೆ ಕೆಲವೊಂದಷ್ಟು ಮಾರ್ಪಾಡುಗಳನ್ನು ಮಾಡಲಾಗಿದೆ. ಸರಿ, ಈಗ ನೀವು ಇದನ್ನು ಕಂಪ್ನಿ ಸೆಕ್ರೆಟರಿ ಓದಿದ್ರಿ, ಅದರಲ್ಲಿ ಟ್ರೈನಿಂಗ್ ತೊಗೊಂಡ್ರಿ, ಹಾಗೆಯೇ ನೀವು ಲಾಯರ್ ಕೂಡ ಆದರೆ LLB ಕೂಡ ಮುಗಿಸಿದ್ರಿ. ಅದಾದಮೇಲೆ ನಿಮ್ಮ ವೃತ್ತಿ ಜೀವನವನ್ನು ಹೇಗೆ ಪ್ರಾರಂಭ ಮಾಡಿದ್ರಿ? ವೃತ್ತಿ ಜೀವನದಲ್ಲಿ ಮೊದಲು ಕೆಲವೊಂದಷ್ಟು ಕನಸುಗಳು ಹೇಗಿದ್ವು ಅಂತಂದ್ರೆ, ದೊಡ್ಡ ಕಂಪನಿಯಲ್ಲಿ ಹೋಗಿ ದೊಡ್ಡ ಕೆಲಸಗಳನ್ನು ಮಾಡಬೇಕು, ಆನಂತರ ಮತ್ತೆ ಏನು ಅಂತ ನೋಡೋಣ ಅಂಥೇಳಿ. ಬಟ್ ನಾನು ಶುರು ಮಾಡಿದ್ದು ನನ್ನ ಟ್ರೈನಿಂಗನ್ನು ಒಂದು ಪ್ರಾಕ್ಟೀಸಿಂಗ್ ಫರ್ಮಿಂದ. ನಾವು ಇನಿಷಿಯಲಿ ನಿಶಿತ್ ದೇಸಾಯಿ ಅಸೋಸಿಯೇಟ್ಸ್ ಫರ್ಮ್ಗೆ ಕೆಲವೊಂದಷ್ಟು ಸರ್ವಿಸಸನ್ನು ಕೊಡ್ತಾ ಇದ್ವಿ. ಆ ಹೆಸರುಗಳನ್ನು ಕೇಳಿದಾಗ ನೀವು ಟಾಪ್ 10 ಲಾ ಫರ್ಮ್ಸ್ ಇನ್ ಇಂಡಿಯಾದಲ್ಲಿ ಕೆಲವೊಂದಷ್ಟು ಫರ್ಮ್ಗಳು ಬರ್ತವೆ, ಅದರಲ್ಲಿ ಇದು ಒಂದು. ಆಗೆಲ್ಲ ಹೇಗಿತ್ತು ಅಂತಂದರೆ, ಲಾ ಫರ್ಮಲ್ಲಿ ವರ್ಕ್ ಮಾಡಬೇಕು ಅನ್ನೋದೊಂದು ಕನಸಿತ್ತು. ಒಬ್ಬರು ND ಸತೀಶ್ ಅಂತ ಹೇಳಿ ಒಂದು ಬಾರಿ ಅಂದರೆ ತುಂಬ ಆಪ್ತರು, ಅವರನ್ನು ಕೇಳಿದಾಗ ಅವ್ರು ಹೇಳಿದ್ರು, ಅವರು ಫಾಕ್ಸ್ ಮಂಡಲ್ ಅನ್ನೋ ಫರ್ಮಲ್ಲಿ ವರ್ಕ್ ಮಾಡ್ತಾರೆ. ಅವ್ರು ರೆಫರೆನ್ಸ್ ಕೊಟ್ಟರು, ನೀನು ಯಾಕೆ ಟ್ರೈ ಮಾಡಬಾರ್ದು, ಲಾ ಫರ್ಮಲ್ಲಿ ಒಂದು ವೇಕೆನ್ಸಿ ಇದೆ, ಯೂನಿವರ್ಸಲ್ ಲೀಗಲ್ ಅಂಥೇಳಿ, ಸೊ ಹೋಗಿ ಪ್ರಯತ್ನ ಮಾಡು ಅಂಥೇಳಿ. ನಾನು ಹೋಗಿ ಇಂಟರ್ವ್ಯೂ ಕೊಟ್ಟ ನಂತರ ಅವ್ರು ಹೇಳಿದ್ರು, ಆ್ಯಸ್ ಅ ಅಸೋಸಿಯೇಟ್ ಆಗಿ ನಿನ್ನನ್ನು ಹೈರ್ ಮಾಡ್ತೀವಿ, ಜಾಯ್ನ್ ಆಗೋದ್ರೆ ಆಗ್ಬೋದು ಅಂತೇಳಿ. ಅದೇ ಟೈಮಲ್ಲಿ ಅನ್ಸ್ಟ್ಯಾಂಡಿಂಗಲ್ಲೂ ಒಂದು ಇಂಟರ್ವ್ಯೂ ಬಂದಿತ್ತು, ಅಲ್ಲೂ ಇಂಟರ್ವ್ಯೂ ಕೊಟ್ಟಿದ್ದೆ. 2 ಆಯ್ಕೆಗಳಿದ್ದು, ಬಿಗ್ 4 ಸೇರಿ ಕಾರ್ಪೊರೇಟ್ ಜಗತ್ತನ್ನು ಸೇರೋದು, ಇನ್ನೊಂದು ಲಾ ಫರ್ಮನ್ನು ಜಾಯ್ನ್ ಆಗಿ ಅಲ್ಲಿ ಕಾರ್ಪೊರೇಟ್ ಲಾವನ್ನು ಕಂಟಿನ್ಯೂ ಮಾಡೋದು ಅಂಥೇಳಿ. ಈ 2 ಆಯ್ಕೆಗಳ ಮಧ್ಯೆ ಆ ಸಂದರ್ಭಕ್ಕೆ ಅಥವಾ ಆ ಒಂದು ಇದರಲ್ಲಿ ತುಂಬ ಮ್ಯಾಚುರಿಟಿ ಇತ್ತೋ ಇಲ್ವೋ, ಆ ಒಂದು ಇದು ಜಸ್ಟ್ ಇನಿಷಿಯಲ್ ಕರಿಯರ್ ಆವಾಗ ಏನು ಸರಿ ಅನಿಸ್ತು ಆ ಒಂದು ನಿರ್ಧಾರಕ್ಕೆ ಅಂತ ಹೇಳಿ ನಾನು ಲಾ ಫರ್ಮನ್ನು ಜಾಯ್ನ್ ಆದೆ. ಕಡಿಮೆ ಸಂಬಳ ಆದರೂ ಪರವಾಗಿಲ್ಲ, ನೋಡೋಣ ಹಾಗಾದರೆ ಅಂಥೇಳಿ. ಸೊ ಅಲ್ಲಿಂದ ಶುರುವಾಯಿತು. 1-2 ವರ್ಷ ಅಲ್ಲಿ ವರ್ಕ್ ಮಾಡಿದೆ. ಆ ನಂತರ ಯಾರೋ ಹೇಳಿದ್ರು, ಕಾರ್ಪೊರೇಟಲ್ಲಿ ಒಂದು ಸ್ವಲ್ಪ ಅವಕಾಶಗಳು ಬರ್ತಾ ಇದೆ, ನೋಡ್ಬೋದಾ ಅಂಥೇಳಿ. ನಮ್ಮ HM ದತ್ತಾತ್ರಿ ಅಂಥೇಳಿ ಅವರ ಕಂಪನಿಯಲ್ಲಿ ಒಂದು ವೇಕೆನ್ಸಿ ಇತ್ತು. ತುಂಬ ಜನರನ್ನ ಇಂಟರ್ವ್ಯೂ ಮಾಡಿದ್ವಿ, ಬಟ್ ರೆಸ್ಯೂಮ್ ಕಳಿಸಿದಾಗ ಆಯಿತು ಬಾ ಹಾಗಾದರೆ ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಇಂಟರ್ವ್ಯೂವನ್ನು ತೊಗೊಂಡ್ರು. ಅವ್ರು ಹೇಳಿದ್ರು, ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ, ಐ ಆಮ್ ಇಂಡಿಪೆಂಡೆಂಟ್, ನನಗೆ ನೀನು ಪರಿಚಯ ಇದೆಯಾ ಅನ್ನೋ ಒಂದು ರೀಸನ್ಗೆ ನಾನು ತೊಗೊಳ್ಲಿಕ್ಕಾಗಲ್ಲ, ಇಫ್ ಯು ಪ್ರೂವ್ ಯುವರ್ ಮೆರಿಟ್ ಐ ವಿಲ್ ಹೈರ್ ಅಂಥೇಳಿ. ಸೊ ಅವರು ಆ ಒಂದು ಅವಕಾಶ ಕೊಟ್ಟರು. ಆವಾಗ ಅಶೋಕ್ ಸಾಹು ಅಂಥೇಳಿ ಅವರು ಸೀನಿಯರ್ ಇದ್ದರು. ಸೊ ಅವರೆಲ್ಲ ಇಂಟರ್ವ್ಯೂ ತೊಗೊಂಡು ಫೈನಲ್ ಮಾಡಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ಬಂದು ಜಾಯ್ನ್ ಆಗು ಅಂತ ಹೇಳಿದ್ರು. ನನಗೆ ಲಾ ಫರ್ಮಿಂದ ಇನ್ನೊಂದು ಕಡೆ ಹೋಗಲಿಕ್ಕೆ ಒಂದು ಕಾರಣ ಬೇಕಿತ್ತು. ಈಗ ಔದ್ಯೋಗಿಕದಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಸ್ವಲ್ಪ ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಎಂಪ್ಲಾಯರ್ ನಿಮ್ಮನ್ನು ಬಿಟ್ಕೊಡ್ಲಿಕ್ಕೆ ಮನ್ಸು ಮಾಡಲ್ಲ. ಸೊ ಆ ಇದರಲ್ಲಿ ಲಾ ಫರ್ಮಲ್ಲಿ ವರ್ಕ್ ಮಾಡಬೇಕಿದ್ರೆ ಅವ್ರು ಹೇಳಿದ್ರು, ನೀನು ಈಗ ಮೂವ್ ಆಗೋದು ಅಥವಾ ಇದು ಏನಕ್ಕೆ ಅಂತ ಹೇಳಿ. ಇಲ್ಲ ಸರ್, ನನಗೆ ಕಾರ್ಪೊರೇಟಿಗೆ ಹೋಗಬೇಕು ಅಂತಿದೆ ಹೇಳೋದೊಂದು ಕಾರಣ ಸಿಕ್ತು. ನಾನು ಹಾಗೆ ಹೇಳಿ ಕಾರ್ಪೊರೇಟಿಗೆ ನಿಧಾನವಾಗಿ ಮೂವ್ ಆಗ್ಬಿಟ್ಟೆ. ಅದು ಎಸ್ಸಿಲಾರ್ ಅಂತ ಹೇಳಿ ನಮ್ಮ ಕನ್ನಡಕವನ್ನ ಮಾಡುವ ಕಂಪನಿ, ಕ್ರಿಸಾಲ್ ಅಂತ ಹೇಳಿ ಅವ್ರ ಬ್ರ್ಯಾಂಡ್ ಇದೆ. ಆ ಕಂಪನಿಯಲ್ಲಿ ಒಂದು ಅವಕಾಶ ಸಿಕ್ತು. ನಾನು ನಿಧಾನವಾಗಿ ಕಾರ್ಪೊರೇಟ್ ಜಗತ್ತಿಗೆ ಎಂಟ್ರಿ ಆದೆ. 2016-17 ಇಸ್ವಿಯಲ್ಲಿ ಅಲ್ಲಿದ್ದೆ. ಸೊ ಕರಿಯರ್ ತುಂಬ ಚೆನ್ನಾಗಿತ್ತು. ಮ್ಯಾನೇಜ್ಮೆಂಟ್ಗಳಲ್ಲಿ ಒಂದಷ್ಟು ಬದಲಾವಣೆ ಆಗ್ತಾ ಇತ್ತು, ಮತ್ತು ಕಂಪ್ನೀಸ್ ಆ್ಯಕ್ಟ್ ಆವಾಗ ನಿಧಾನವಾಗಿ ಪ್ರವರ್ಧಮಾನಕ್ಕೆ ಬರ್ತಾ ಇತ್ತು. GST ಲಾ ಅಷ್ಟೊತ್ತಿಗೆ ಇಂಪ್ಲಿಮೆಂಟೇಷನ್ಗೆ ಬಂದಿತ್ತು. ಅನ್ನಿಸ್ತು, ಈಗ ಸರಿಯಾದ ಸಮಯ, ಕಾರ್ಪೊರೇಟಲ್ಲಿ ಇನ್ನು ತುಂಬ ಸಮಯ ಇಲ್ಲಿದ್ದು ಒದ್ದಾಡೋದಕ್ಕಿಂತ ಪ್ರಾಕ್ಟೀಸಿಂಗ್ ಏರಿಯಾಗೆ ಹೋಗೋಣ ಅಂಥೇಳಿ. ಆಗ ಒಬ್ಬರು ನಾಗರಾಜ್ ಶೆಟ್ಟಿ ಅಂಥೇಳಿ, ಅವರು ರಮೇಶ್ ಕುಮಾರ್ ಭಟ್ ಅಂಥೇಳಿ ಒಬ್ಬರನ್ನ ಪರಿಚಯ ಮಾಡಿಕೊಟ್ರು. ನೀನು ಹೋಗಿ ಮಾತಾಡು, ಅಲ್ಲೊಂದು ರಿಕ್ವೈರ್ಮೆಂಟ್ ಇದೆ, ಸೊ ನೀನು ಪ್ರಾಕ್ಟೀಸಿಂಗ್ ಶುರು ಮಾಡ್ಬೋದು ಅಂಥೇಳಿ. ಅವ್ರು ಹೇಳಿದ್ರು, ನೀನು ಪಾರ್ಟ್ನರ್ ಆಗಿ ಫರ್ಮ್ ಜಾಯ್ನ್ ಆಗ್ಬೋದು, ಸೊ ನಿನಗೊಂದು ಫಿಕ್ಸ್ಡ್ ಸ್ಯಾಲ್ರಿನ ಕೊಡ್ತೀವಿ, ಮತ್ತು ಉಳಿದಿದ್ದನ್ನು ಹೇಗೆ ಅಂತ ಶೇರ್ ಮಾಡೋಣ ಅಂಥೇಳಿ. ಅವರೊಂದು ಅವಕಾಶ ಕೊಟ್ಟರು. ಅವ್ರ ಜೊತೆಗೆ ಅಲ್ಲಿಂದ ನಿಜವಾದ ಪ್ರಾಕ್ಟೀಸ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಈಗಲೂ ಅದೇ ಕಂಟಿನ್ಯೂ ಆಗಿದೆಯಾ ಅಥವಾ ನಿಮ್ಮದೇ ಬೇರೆ ನೀವು ಮಾಡ್ಕೊಂಡಿದ್ದೀರಾ? 2023 ತನಕ ನಾನು ಅವ್ರ ಜೊತೆಗೆ ಇದ್ದೆ. ಸೊ 2023 ಆದ ನಂತರ
ಒಂದಷ್ಟು ಡಿಸ್ಕಷನ್ ಬಂದಾಗ ನಾನು ನನ್ನ ಪರ್ಸ್ನಲಿ ಹೇಳಿದೆ, ಸರ್ ಈಗ ನಾನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅಂತಿದ್ದೀನಿ, ನೀವು ಏನು ಹೇಳ್ತೀರಾ ಅಂತ ಹೇಳಿ. 2022 ಸ್ಟಾರ್ಟ್ ಆಗಿತ್ತು ಡಿಸ್ಕಷನ್ನು. ಅವ್ರು ಹೇಳಿದ್ರು ಆಯಿತು 1 ಇಯರಲ್ಲಿ ಏನೇನು ಟ್ರಾನ್ಸಿಷನ್ ಬೇಕೋ ಎಲ್ಲ ಮಾಡಿಬಿಟ್ಟು ನೀನು ಮಾಡ್ಬೋದು ಹಾಗಾದರೆ ಅಂತೇಳಿ, ನಾನು ಸಹಾಯ ಮಾಡ್ತೀನಿ ಅಂತೇಳಿ. ಸೊ ಇನಿಷಿಯಲಿ ಅವರು ತುಂಬ ಸಹಾಯನೂ ಮಾಡಿದ್ರು. ಪ್ಲಸ್ ಆ ಒಂದು ಸಂದರ್ಭದಲ್ಲಿ ಅವಕಾಶಗಳು ತುಂಬ ಕಾಣಿಸ್ತಾ ಇತ್ತು, ಬರ್ತಾ ಇದೆ ಹೋದರೆ ಮಾಡ್ಬೋದು ಅಂತೇಳಿ. ನಿಧಾನವಾಗಿ ನಾನು 2022 ಇನ್ನೊಬ್ಬರನ್ನ ಸೀನಿಯರನ್ನು ಪಾರ್ಟ್ನರ್ ತಗೊಂಡು ನನ್ನ ಟ್ರಾನ್ಸಿಷನನ್ನು ಶುರು ಮಾಡಿಕೊಂಡು ನಿಧಾನವಾಗಿ ಹೊಸ ಇದನ್ನು ಶುರು ಮಾಡಿದ್ವಿ. 2023 ಆಲ್ಮೋಸ್ಟ್ ರಾಮನವಮಿ ಅಂತ ಹೇಳ್ಬೋದು, ಅಲ್ಲಿಂದ ನಿಧಾನವಾಗಿ ಶುರುವಾಯಿತು ನಮ್ಮ ಇಂಡಿಪೆಂಡೆಂಟ್ ಜರ್ನಿ. ಸೊ ಈಗ ಆಲ್ಮೋಸ್ಟ್ ಒಂದು 3ನೇ ವರ್ಷ ಮುಗಿತಾ ಇದೆ ಇಂಡಿಪೆಂಡೆಂಟ್ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿ. ಈ ಇಂಡಿಪೆಂಡೆಂಟ್ ಪ್ರಾಕ್ಟೀಸಲ್ಲಿ ನೀವೇನು ಮಾಡ್ತೀರಾ? ಯಾವುದೋ ಒಂದಷ್ಟು ಪ್ರಶ್ನೆಗಳು ಬರುತ್ತೆ, ಇದನ್ನು ಏನು ಮಾಡಬೇಕು, ಈ ಸಂದರ್ಭದಲ್ಲಿ ನಾನು ಹೇಗೆ ಇದನ್ನು ನಿರ್ವಹಣೆ ಮಾಡಬೇಕು ಅಂತ ಬಂದಾಗ